ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟು ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡಾದಮೇಲೆ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಜೊತೆಗೆ ಪಕ್ಕದಲ್ಲೇ ಇರುವಂಥ ಹೈಪ್ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೀವಿವಾಗ ನೋಡ್ತಾ ಇರೋ ವಿಡಿಯೋ ಬಂದು ಹಂಪಿ ಸೀರೀಸ್ ಆಗಿರುತ್ತೆ. ಆಲ್ರೆಡಿ ಒಂದು 3 ಪ್ಲೇಸಸ್ಗಳನ್ನ ನೋಡಿದ್ದೀರಾ ವೀಡಿಯೋಸಲ್ಲಿ. ಇವಾಗ ಮುಂದುವರೆದ ಭಾಗ ಆಗಿರುತ್ತೆ. ಹಂಪಿಯಲ್ಲಿ ನಾವು ನೋಡಿದಂಥ ಪ್ಲೇಸ್ಗಳ ಮುಂದುವರೆದ ಭಾಗ ಇದಾಗಿರುತ್ತೆ. ನಾನಿವತ್ತು ಈ ವಿಡಿಯೋದಲ್ಲಿ ಕಡಲೆಕಾಳು ಗಣೇಶ ಹಾಗೂ ವಿರೂಪಾಕ್ಷ ದೇವಾಲಯ ದರ್ಶನವನ್ನು ಮಾಡಿಸೋದಕ್ಕೆ ಹೊರಟಿದ್ದೀನಿ. ಫಸ್ಟ್ ನಾವು ಬಂದಿದ್ದು ಕಡಲೆಕಾಳು ಗಣೇಶನನ್ನು ದರ್ಶನ ಮಾಡೋದಕ್ಕೆ. ಪ್ರೀವಿಯಸ್ ವಿಡಿಯೋದಲ್ಲಿ ಸಾಸಿವೆ ಕಾಳು ಗಣೇಶನನ್ನು ನೋಡಿದ್ರಿ. ಈ ವಿಡಿಯೋದಲ್ಲಿ ನೋಡ್ತಾ ಇರೋ ಗಣೇಶ ಬಂದು ಕಡಲೆಕಾಳು ಗಣೇಶ. ಈ ಗಣೇಶನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ವಿಶ್ವವಿಖ್ಯಾತ ಹಂಪಿಯಲ್ಲಿರುವ ಕಡಲೆಕಾಳು ಗಣೇಶವು ಭಾರತದಲ್ಲಿರುವ ಭಗವಾನ್ ಗಣೇಶನ ಅತಿ ದೊಡ್ಡ ಏಕಶಿಲಾ ಪ್ರತಿಮೆಗಳಲ್ಲಿ ಒಂದಾಗಿದೆ. ಸುಮಾರು 15 ಅಡಿ ಎತ್ತರದ ಈ ವಿಗ್ರಹವನ್ನು ಒಂದೇ ಬೃಹತ್ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಆಮೇಲೆ ಎಲ್ಲ ಕಡೆ ದೇವಸ್ಥಾನ ನಿರ್ಮಿಸ್ಬಿಟ್ಟು ಆಮೇಲೆ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ರೆ ಈ ದೇವಾಲಯದಲ್ಲಿ ಫಸ್ಟು ಗಣಪತಿ ವಿಗ್ರಹವನ್ನು ಕೆತ್ತಿದ ನಂತರ ಸುತ್ತಲಿನ ದೇವಾಲಯವನ್ನು ನಿರ್ಮಿಸಲಾಗಿದೆ. ಮತ್ತು ಈ ಗಣಪತಿ ಹೆಸರಿನ ಮೂಲ ನೋಡೋದಾದರೆ ಗಣೇಶನ ದುಂಡಾದ ಹೊಟ್ಟೆಯು ಕಡಲೆಕಾಳಿನ ಆಕಾರವನ್ನು ಹೋಲುವುದರಿಂದ ಈ ಹೆಸರು ಬಂದಿದೆ. ಇನ್ನೊಂದು ಗಣಪತಿ ನೋಡಿದ್ವಿ. ಈಗ ಅದು ರೆಡಿ 1 2 3 ರೆಡಿ 1 2 3 ಸ್ಟಾರ್ಟ್. ಈ ಪ್ಲೇಸ್ಗೆ ನಂತರ ಸ್ಥಳೀಯ ಕಡಲೆಕಾಳು ವ್ಯಾಪಾರಿಯೊಬ್ಬರು ಈ ದೇವಾಲಯದ ನಿರ್ಮಾಣಕ್ಕೆ ಧನ ಸಹಾಯ ಮಾಡಿದ್ದರು ಎಂಬ ಪ್ರತೀತಿಯೂ ಇದೆಯಂತೆ. ಕಡಲೆಕಾಳು ಗಣೇಶನನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ವಿರೂಪಾಕ್ಷ ದೇವಾಲಯಕ್ಕೆ. ಈ ದೇವಾಲಯಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ವಿರೂಪಾಕ್ಷ ಬಜಾರ್ ಅಂತೆ. ಹಂಪಿಯಲ್ಲಿ 3-4 ಬಜಾರ್ಗಳಿವೆ. ಕೃಷ್ಣ ಬಜಾರಲ್ಲಿ ಮಸಾಲೆ ಪದಾರ್ಥಗಳು, ಚಿನ್ನ ಬೆಳ್ಳಿನ ಮಾರ್ತಾಯಿದ್ರು. ಬಟ್ ಈ ರೋಡಲ್ಲಿ ಇಲ್ಲಿ ಮುತ್ತು, ರತ್ನ, ಚಿನ್ನ ಬೆಳ್ಳಿಗಳನ್ನು ಸೇರಿನಲ್ಲಿ ಹಳೆದು ಕೊಡ್ತಾಯಿದ್ರು ಮತ್ತು ಬುಟ್ಟಿಗಳಲ್ಲಿ ಮಾರ್ತಾಯಿದ್ರು. ಇದೇ ವಿರೂಪಾಕ್ಷ ಬಜಾರ್. ತುಂಬಾ ಫೇಮಸ್ ಅಂತೆ ಈ ಬಜಾರ್ ಕೂಡ. ನೋಡ್ತಿದ್ದೀರಲ್ವ, ತುಂಬಾ ದೊಡ್ಡ ದೇವಾಲಯ, ತುಂಬಾ ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ಇಲ್ಲಿ ಪೂಜೆ ಕೂಡ ಇದೆ. ಹೋಗ್ತಾ ಇಲ್ಲಿ ಹಸು ಕೂಡ ಸಿಕ್ತು, ವಿಡಿಯೋಸ್ ಕೂಡ ಮಾಡಿಕೊಂಡೆ. ರತ್ನಗಳು ಸೇರಿನಲ್ಲಿ ಅಡೆದು ಕೊಡೋ ಸಂತೆಪೇಟೆ ಬೀದಿ. ಆ್ಯಂಡ್ ಇದನ್ನು ಹಂಪಿ ಬಜಾರ್ ಅಂತ ಕೂಡ ಈ ಮಾರ್ಕೆಟ್ನ ಕರಿತಾ ಇದ್ರಂತೆ. ನಾವು ಸಂಡೇ ಬಂದಿದ್ರು, ಬೆಳಗ್ಗೆ ಬಂದಿದ್ರು. ಎಷ್ಟು ಜನ ಇದ್ರು ಅಂತ ನೀವೇ ನೋಡಿ. ಎಷ್ಟು ದೊಡ್ಡ ದೇವಸ್ಥಾನದ ಒಳಗಡೆ ಎಂಟರ್ ಆದ್ವಿ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ನೋಟು, ಈ ಟೆಂಪಲ್ ಒಳಗೆ ಸ್ಲೀವ್ಲೆಸ್ ಡ್ರೆಸ್ ಅಲೋ ಇಲ್ಲ. ಆದ್ದರಿಂದ ಅಲ್ಲಿ ಶಾಲ್ ಇಟ್ಟಿರ್ತಾರೆ, ಪೇ ಮಾಡಿ ಅದನ್ನು ತಗೋಬೇಕು ಮತ್ತು ದುಡ್ಡನ್ನ ನಮಗೆ ವಾಪಸ್ ಕೊಡ್ತಾರೆ. ನಾನು ಏನನ್ನಿಸ್ತೋ ಏನೋ, ನಾನು ಸ್ವೆಟರ್ ಹಾಕ್ಕೊಂಡು ಹೋಗಿದ್ದೆ ಮೇಲೆ, ಒಳಗೆ ಎಂಟರ್ ಇಲ್ಲ ಅಂತ ಗೊತ್ತಾಯಿತು. ನೋಡಿ ಎಷ್ಟು ಚಂದ ವಿರೂಪಾಕ್ಷ ಟೆಂಪಲ್, ನಮ್ಮ ವಿಜಯನಗರ ಸಾಮ್ರಾಜ್ಯದ ದೇವಸ್ಥಾನ. ಟೆಂಪಲಲ್ಲಿ ಸ್ಲೀವ್ಲೆಸ್ ಅಲೋ ಇಲ್ಲ, ಅದಕ್ಕೇ ಈ ಥರ ಹಾಕಬೇಕು. ನೋಡಿ, ನೆಕ್ಸ್ಟ್ ಈ ಹಂಪಿಗೆ ಬಂದವರು ಇದನ್ನು ಫಾಲೋ ಮಾಡಿ. ಯಾರೋ ಸ್ಲೀವ್ಲೆಸ್ ಡ್ರೆಸ್ ವೇರ್ ಮಾಡಬೇಡಿ. ಮಾಡಿದ್ರು ಈ ಥರ ನಂತರ ಕೋಟ್ ಹಾಕೋ ಬನ್ನಿ. ನನ್ನ ಬುದ್ಧಿ ಇರೋದಕ್ಕೆ ಕೋಟ್ ಹಾಕೋ ಬಂದಿದ್ದೀನಿ. ಇವಾಗ ನಮ್ಮ ಹಂಪಿಯಲ್ಲಿರುವಂಥ ಶ್ರೀ ವಿರೂಪಾಕ್ಷ ದೇವಾಲಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ಇಲ್ಲಿ ದೇವಸ್ಥಾನದ ಒಳಗೆ ಹೋಗ್ತಾ ಇರಬೇಕಾದ್ರೆ ಒಂದು ಫ್ರೀ ದರ್ಶನ ಕೂಡ ಇದೆ. ಮತ್ತು 25 ರೂಪೀಸ್ ಕೊಟ್ಟು ಟಿಕೆಟ್ ತಗೊಂಡ್ರೆ ಗರ್ಭಗುಡಿ ಹತ್ರನೇ ಬಿಡ್ತಾರೆ ಅಂತ ಹೇಳಿದ್ರು. ನಾವು 25 ರೂಪೀಸ್ ಕೊಟ್ಟು ಟಿಕೆಟನ್ನು ತಗೊಂಡು ಲೈನಲ್ಲಿ ಹೋಗಲಿಲ್ಲ. 25 ರೂಪೀಸ್ ಟಿಕೆಟ್ ಇರೋರಿಗೆ ಸಪ್ರೇಟಾಗಿ ಶಾರ್ಟ್ಕಟ್ ರೂಟ್ ಇತ್ತು, ಹಾಗೆ ಹೋದ್ವಿ. ದೇವಸ್ಥಾನದೊಳಗೆ ಎಂಟರ್ ಆಗ್ತಿದ್ದಂಗೆ ನಮಗೆ ಕಾಣಸಿಗುವಂಥದ್ದು ಹಂಪಿಯ ಮನೆಮಗಳಾದಂಥ ಲಕ್ಷ್ಮೀ ಯಾರಪ್ಪ ಅಂತ ಹೇಳಿದ್ರೆ, ತುಂಬ ವರ್ಷಗಳಿಂದ ವಿರೂಪಾಕ್ಷ ದೇವನ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಆನೆ ಹೆಸರು ಲಕ್ಷ್ಮಿ. ನಾವು ಆನೆಯನ್ನು ನೋಡಿಕೊಂಡು ದೇವರ ದರ್ಶನಕ್ಕೆ ಅಂತ ಹೇಳಿ ಬಂದ್ವಿ. ವಾಪಸ್ ಬರಬೇಕಾದ್ರೆ ಹಿಂಗೆ ಬರೋದಕ್ಕಾಗಲ್ಲ, ಬೇರೆನೇ ರೂಟ್ ಇದೆ. ದೇವಸ್ಥಾನದ ಒಳಗಡೆ ಎಂಟರ್ ಆದ್ವಿ. ಒಳಗಡೆ ಮೊಬೈಲ್ ಅಲೋ ಇಲ್ಲ. ವಿಡಿಯೋ ಮಾಡಿದ್ದೆ, ಆದರೂ ಕ್ಲಿಯರಾಗಿ ಬಂದಿರಲಿಲ್ಲ, ಅದಕ್ಕೆ ಫೋಟೋ ಹಾಕಿದ್ದೀನಿ. ಇದೇ ವಿರೂಪಾಕ್ಷ ಸ್ವಾಮಿಯ ಮೂಲ ವಿಗ್ರಹ, ಸ್ವಯಂಭೂಲಿಂಗ. ಇಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡು ನೆಕ್ಸ್ಟ್ ಆಚೆ ಬಂದ್ವಿ. ಇಲ್ಲಿ ಕರ್ನಾಟಕದ ಕುಲದೇವತೆ ಆದಂಥ ಭುವನೇಶ್ವರಿ ದೇವಿ ಹಾಗೂ ಪಂಪಾದೇವಿಯ ದರ್ಶನವನ್ನು ಮಾಡ್ಬೋದು. ಫಸ್ಟ್ ನೋಡ್ತಾ ಇರುವಂಥದ್ದು ಪಂಪಾದೇವಿ. ಪಂಪಾದೇವಿ ಅಂದರೆ ಪಾರ್ವತಿ ದೇವಿಯ ಇನ್ನೊಂದು ಸ್ವರೂಪ, ಶ್ರೀ ವಿರೂಪಾಕ್ಷ ಸ್ವಾಮಿಯ ಹೆಂಡತಿ. ಇದಾದ ನಂತರ ನೆಕ್ಸ್ಟ್ ನೀವು ನೋಡ್ತಾ ಇರುವಂಥದ್ದೇ ನಮ್ಮ ಕರ್ನಾಟಕದ ಕುಲದೇವತೆಯಾದ ಜೈ ಭುವನೇಶ್ವರಿ ತಾಯಿ. ದೇವಾಲಯದ ಬಗ್ಗೆ ತಿಳ್ಕೊಳ್ಳೋದಾದರೆ, ದಕ್ಷಿಣದಲ್ಲಿರುವಂಥ ಹಂಪಿಯಲ್ಲಿರುವಂಥ ಶ್ರೀ ವಿರೂಪಾಕ್ಷ ದೇವಾಲಯವು ಉತ್ತರದ ಕಾಶಿ ಎಷ್ಟು ಶ್ರೇಷ್ಠವೋ ಅದಕ್ಕಿಂತ 1 ಗುಲಗಂಜಿ ಗಾತ್ರದಷ್ಟು ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ಏನಕ್ಕಂದರೆ ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು 3 ಜನರು ನೆಲೆಸಿದ್ದಾರಂತೆ. ಬಟ್ ಎಲ್ಲನೂ ವಿಡಿಯೋ ಮಾಡೋದಕ್ಕಾಗಿಲ್ಲ.
ದೇವಸ್ಥಾನದಿಂದ ಆಚೆ ಬಂದರೆ ಇಲ್ಲಿ ಪುಷ್ಕರಣಿಯನ್ನು ಕಾಣ್ಬೋದು. ಇನ್ನು ಈ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿರೂಪಾಕ್ಷ ದೇವಾಲಯವು ಭಾರತದ ಕರ್ನಾಟಕದ ರಾಜ್ಯದ ಹಂಪಿಯಲ್ಲಿ ತುಂಗಭದ್ರಾ ನದಿಯ ದಕ್ಷಿಣ ದಂಡೆಯ ಮೇಲೆ ನೆಲೆಸಿರುವ ಅತ್ಯಂತ ಪ್ರಾಚೀನ ಮತ್ತು ಪವಿತ್ರವಾದ ಶಿವನ ದೇವಾಲಯವಾಗಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದ ಪ್ರಸಿದ್ಧ ವಾಸ್ತುಶಿಲ್ಪ ಇದಾಗಿದ್ದು ಪ್ರಸ್ತುತ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲ್ಪಟ್ಟಿದೆ. ಈ ದೇವಾಲಯವು 7ನೇ ಶತಮಾನದಿಂದಲೂ ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದ್ದು ಇದು ಭಾರತದ ಅತ್ಯಂತ ಹಳೆಯ ಮತ್ತು ಇಂದಿಗೂ ನಿರಂತರವಾಗಿ ಪೂಜೆ ನಡೆಯುತ್ತಿರುವ ದೇವಾಲಯಗಳಲ್ಲಿ ಒಂದಾಗಿದೆ. 7ನೇ ಶತಮಾನದಿಂದಲೂ ರಾಜರು ಬದಲಾವಣೆ ಆದರೂ ಪೂಜೆ ನಿಲ್ಲದೆ ಪೂಜೆ ಮಾಡ್ಕೊಂಡು ಬಂದಿರುವಂಥ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ವಿಶೇಷವಾಗಿ ರಾಜ ದೇವರಾಯ 2ರ ಆಳ್ವಿಕೆಯಲ್ಲಿ ಲಕ್ಕಣ್ಣ ದಂಡೇಶನು ಈ ದೇವಾಲಯವನ್ನು ದೊಡ್ಡದಾಗಿ ವಿಸ್ತರಿಸಿದನು. ನಂತರದ ದಿನಗಳಲ್ಲಿ ಕೃಷ್ಣದೇವರಾಯನು ರಂಗಮಂಟಪ ಸೇರಿದಂತೆ ಹಲವು ಸುಂದರ ಮಂಟಪಗಳನ್ನು ನಿರ್ಮಿಸಿದನು. ಇನ್ನು ಈ ದೇವಾಲಯವು ಭಗವಾನ್ ಶಿವನಿಗೆ, ವಿರೂಪಾಕ್ಷ ಮತ್ತು ಆತನ ಪತ್ನಿ ಪಂಪಾದೇವಿಗೆ ಸಮರ್ಪಿತವಾಗಿದೆ. ಇಲ್ಲಿರುವ ತುಂಗಭದ್ರಾ ನದಿಯ ಸ್ಥಳೀಯ ದೇವತೆಯಾದ ಪಂಪಾದೇವಿ ಹೆಸರಿನಿಂದಲೇ ಹಂಪಿ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ನಾವು ತುಂಗಭದ್ರಾ ನದಿಯನ್ನು ಇವಾಗ ನೋಡ್ತಿದ್ದೀರಲ್ವಾ, ಇದೇ ತುಂಗಭದ್ರಾ ನದಿ. ನದಿಯನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಮತ್ತೆ ಮುಂದೆ ಬಂದ್ವಿ. ದೇವಸ್ಥಾನದ ಮುಂದೆ ಹೊಳೆ ನೋಡ್ಕೊಂಡು ನೋಡಿದ್ರಲ್ವಾ, ಹಂಪಿಯಲ್ಲಿರುವಂಥ ಇಂದಿಗೂ ಪೂಜೆ ನಡೀತಾ ಇರುವಂಥ ವಿರೂಪಾಕ್ಷ ಸನ್ನಿಧಿಯನ್ನು ಎಷ್ಟು ಭವ್ಯ ವಾಸ್ತುಶಿಲ್ಪ ಶೈಲಿಯಿಂದ ಕೂಡಿದೆ ಅಂತ ಹೇಳಿ. ಇಲ್ಲಿ ಪುಷ್ಕರಣಿ ನೋಡಿಕೊಂಡು ಬಂದ ಕಡೆಯಿಂದನೇ ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಸೈಡಿಂದ ಬಂದು ನಾವು ಮತ್ತೆ ಒಳಗೋದ್ವಿ ನಮ್ಮ ಲಕ್ಷ್ಮಿಯನ್ನು ನೋಡೋದಕ್ಕೆ. ಈ ಆನೆ ಹೆಸರು ಬಂದು ಲಕ್ಷ್ಮಿ ಅಂತ ಹೇಳಿ. ನಾನು ಇದರಿಂದ 2ನೇ ಬಾರಿ ಆಶೀರ್ವಾದವನ್ನು ಪಡಿತಾ ಇರೋದು. ಆದರೆ ಈ ಆನೆ ಇವಾಗ ದೇವಸ್ಥಾನದಲ್ಲಿಲ್ಲ. ನಿಜ, ಲಕ್ಷ್ಮಿಯನ್ನು ಇಷ್ಟು ಹತ್ರದಿಂದ ನೋಡ ಸಿಕ್ಕಿದ್ದು ನನ್ನ ಪುಣ್ಯ, ನನ್ನ ಭಾಗ್ಯ ಅಂತಲೇ ಹೇಳ್ಬೋದು. ನನಗೊಂದು ಸಿಕ್ಕಾಪಟ್ಟೆ ಖುಷಿಯಾಯಿತು. ಈಗ ಆನೆಯನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ರು. ಈ ಆನೆಯನ್ನು ನೋಡ್ಕೊಂಡು ಆಶೀರ್ವಾದ ತಗೊಂಡು ಬಂದ ನೆಕ್ಸ್ಟ್ ದಿನಕ್ಕೇನೆ ಆನೆಯನ್ನು ಅನಾರೋಗ್ಯ ಕಾರಣಗಳಿಂದ ಕೋಲಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಆನೆ ನೋಡೋಕ್ಕೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ. ನೆಕ್ಸ್ಟ್ ದಿನ ಹೋಗಿದ್ದಿದ್ರೆ ನಿಜವಾಗ್ಲೂ ಲಕ್ಷ್ಮಿಯ ದರ್ಶನ ನಮ್ಗೆ ಆಗ್ತಾ ಇರಲಿಲ್ಲ. ಟೆಂಪಲ್ ನೋಡಾಯ್ತು, ವಿರೂಪಾಕ್ಷ ಟೆಂಪಲ್ ನೋಡಾಯಿತು. ಇದಾಗಿತ್ತು ಕಡಲೆಕಾಳು ಗಣೇಶ ಹಾಗೂ ವಿರೂಪಾಕ್ಷ ದೇವಾಲಯದ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಏನಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಬರ್ತೀನಿ ನಿಮ್ಮ ಮುಂದೆ ಹೊಸ ವಿಡಿಯೋ ಒಂದಿಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.